ನಮಸ್ಕಾರ. ಆರ್ಸಿಬಿ ವಿರುದ್ಧ ಫೈನಲ್ ಸೋತು ಅತ್ತರು ಶುಭ್ಮನ್ ಗಿಲ್. ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಗುಜರಾತ್ ಫೈನಲ್ ಪಂದ್ಯ ಸೋತ ಬಳಿಕ ನಾಯಕ ಗಿಲ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಆರ್ಸಿಬಿ ಬರೋಬ್ಬರಿ 7 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ಮತ್ತೊಂದು ಬಾರಿ ಐಪಿಎಲ್ ಟೈಟಲ್ ಅನ್ನ ಎತ್ತಿ ಹಿಡಿದಿದೆ. ಇತ್ತ ಶುಭ್ಮನ್ ಗಿಲ್ ತನ್ನ ಕ್ಯಾಪ್ಟನ್ಸಿಯಲ್ಲಿ ಜಿಟಿ ತಂಡಕ್ಕೆ ಮೊದಲ ಟ್ರೋಫಿ ತಂದುಕೊಡುವ ಕನಸು ಭಗ್ನಗೊಂಡಿದೆ. ಪಂದ್ಯದುದ್ದಕ್ಕೂ ಡಾಮಿನೇಟಿವ್ ಪ್ರದರ್ಶನ ತೋರಿದ ಆರ್ಸಿಬಿ ಕಲಿಗಳು ಜಿಟಿ ತಂಡವನ್ನ ಯಾವುದೇ ಹಂತದಲ್ಲಿಯೂ ಕೂಡ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಲು ಬಿಟ್ಟುಕೊಟ್ಟಿರಲಿಲ್ಲ. ಪರಿಣಾಮವಾಗಿ ಗುಜರಾತ್ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಹೀನಾಯ ಸೋಲನ್ನ ಎದುರಿಸಿದೆ ಅಂತ ಹೇಳಬಹುದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೈಟಾನ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 155 ರನ್ ಕಲೆ ಹಾಕಿತು. ವಾಷಿಂಗ್ಟನ್ ಸುಂದರ್ ಆಚಿಯ 50 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ರಸಿಕ್ ಸಲಾಮ್ದಾರ್ 3 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ ಆರ್ಸಿಬಿ ನಿಗದಿತ ಟಾರ್ಗೆಟ್ ಅನ್ನ 5 ವಿಕೆಟ್ ಕಳೆದುಕೊಂಡು 18 ಓವರ್ನಲ್ಲಿ ಚೇಸ್ ಮಾಡಿತ್ತು. ವಿರಾಟ್ ಕೊಹ್ಲಿ ತಂಡದ ಪರ ಆಜಿಯ 75 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ, ಅತ್ತ ರಾಶಿದ್ ಖಾನ್ 2 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ ಆರ್ಸಿಬಿ 5 ವಿಕೆಟ್ಗಳ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ಮತ್ತೊಂದು ಬಾರಿ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿದೆ. ಇನ್ನೀಗ ಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ಶುಭ್ಮನ್ ಗಿಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಖಂಡಿತ ಬೇಸರವಾಗುತ್ತಿದೆ. ಐಪಿಎಲ್ ಅಂತಹ ಫೈನಲ್ ನ ಈ ದೊಡ್ಡ ವೇದಿಕೆಯಲ್ಲಿ ನಾವು ಅಪ್ ಟು ದ ಮಾರ್ಕ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ಇಂದು ನಾವು ಆರ್ಸಿಬಿಗಿಂತ ಕೆಟ್ಟ ಕ್ರಿಕೆಟ್ ಆಡಿ ಪಂದ್ಯ ಸೋತಿದ್ದೇವೆ. ಇದು ಬೇಸರ ತರುತ್ತಿದೆ ಎಂದು ಗಿಲ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಆರ್ಸಿಬಿಯ ಬೌಲರ್ಗಳು ಪವರ್ ಪ್ಲೇನಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದರು. ಅದ್ಯಾಗೂ ಮಿಡಲ್ ಓವರ್ಗಳಲ್ಲಿಯೂ ಆರ್ಸಿಬಿ ನಮ್ಮನ್ನ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಲು ಬಿಟ್ಟುಕೊಟ್ಟಿರಲಿಲ್ಲ ಮತ್ತು ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಆಡಿದ ಆಟಕ್ಕೆ ಸೆಲ್ಯೂಟ್ ಮಾಡಲೇಬೇಕು. ಏಕೆ ಚೇಸಿಂಗ್ ಮಾಸ್ಟರ್ ಎನ್ನುತ್ತಾರೆ ಎನ್ನುವುದಕ್ಕೆ ವಿರಾಟ್ ಮತ್ತೊಮ್ಮೆ ಆನ್ಸರ್ ಕೊಟ್ಟಿದ್ದಾರೆ. ಆರ್ಸಿಬಿ ಒಂದು ತಂಡವಾಗಿ ಒಳ್ಳೆಯ ಹಾಗೂ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಟ್ರೋಫಿ ಗೆದ್ದಿರುವ ಕಾರಣ ಅವರಿಗೆ ಅಭಿನಂದನೆಗಳು. ಆದ್ಯಾಗೂ ಟೂರ್ನಿಯುದ್ದಕ್ಕೂ ನಮ್ಮ ಹುಡುಗರು ತೋರಿದ ಪ್ರದರ್ಶನಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಈ ದಿನ ನಮ್ಮದಾಗಿರಲಿಲ್ಲ ಅಷ್ಟೇ. ಆದ್ಯಾಗೂ ಮುಂಬರುವ ಸೀಸನ್ ನಲ್ಲಿ ನಮ್ಮ ಬೆಸ್ಟ್ ಆಟವನ್ನ ನೀಡಲು ಎದುರು ನೋಡುತ್ತಿದ್ದೇವೆ. ಟೂರ್ನಿ ಉದ್ದಕ್ಕೂ ನಮ್ಮನ್ನ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.